ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗೋ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ನ್ಯೂ ಬಿಗಿನಿಂಗ್ ಎನರ್ಜಿ. ಇವರು ಇವರ ಲೈಫ್ನಲ್ಲಿ ಒಂದು ನ್ಯೂ ಚಾಪ್ಟರ್ ಶುರು ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವರ ಲೈಫ್ಗೆ ಒಂದು ಹೊಸ ಬಿಗಿನಿಂಗ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಬಗ್ಗೆ ಅವರು ನೆಗೆಟಿವ್ ಆಗಿ ಥಿಂಕ್ ಮಾಡಿದರು. ಈ ಕನೆಕ್ಷನ್ನಲ್ಲಿ ಯಾವ ಒಂದು ಅರ್ಥ ಇಲ್ಲ ಅಂತ ಮೊದಲಿನ ದಿನಗಳಲ್ಲಿ ಅಥವಾ ಪಾಸ್ಟ್ನಲ್ಲಿ ಇವರು ಥಿಂಕ್ ಮಾಡಿರ್ಬೋದು. ಅಥವಾ ಈ ವ್ಯಕ್ತಿ ನಿಮ್ಮ ಮೇಲಿದ್ದ ಇಂಟ್ರೆಸ್ಟ್, ಅಟ್ರಾಕ್ಷನ್ ಸ್ವಲ್ಪ ಕಡಿಮೆ ಆಗಿರ್ಬೋದು. ಇನ್ನು ಮುಂದೆ ನಿಮಗೇನು ನೀಡಿಲ್ಲ ಅನ್ನೋ ಫೀಲಿಂಗ್ ಇವರೊಳಗೆ ಬಂದಿರಬಹುದು. ಅಥವಾ ನೀವು ಈ ಪರ್ಸನ್ಗೆ ತುಂಬ ಅಶ್ಯೂರೆನ್ಸ್ ಕೊಟ್ಟಿದ್ದೀರಾ, ನೀವು ಇವರಲ್ಲದೆ ಇರೋದಕ್ಕೆ ಆಗೋದಿಲ್ಲ ಅನ್ನೋದು, ಇವರನ್ನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಅಂತ ನೀವು ಮಾತಾಡಿರ್ಬೋದು. ಹಾಗಾಗಿ ಇವರಿಗೆ ನಿಮ್ಮನ್ನು ಆಲ್ರೆಡಿ ವಿನ್ ಮಾಡಿದ್ದೀನಿ ಅನ್ನೋ ಫೀಲಿಂಗ್ ಬಂದಿತ್ತು. ನೀವು ಇವರಿಗೆ ಓಪನ್ ಬುಕ್ ಥರ ಇದ್ರಿ. ಈ ಪರ್ಸನ್ಗಾಗಿ ಯಾವಾಗಲೂ ಅವೈಲಬಲ್ ಆಗಿದ್ರಿ, ರೈಟ್? ಹಾಗಾಗಿ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿ ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡಿದರು. ಇವರಿಗೆ ನಿಮ್ಮನ್ನು ತುಂಬ ಈಸಿಯಾಗಿ ಫರ್ಗೆಟ್ ಮಾಡಿಬಿಡ್ತೀನಿ ಅಂತ ಅನಿಸಿತ್ತು. ಈ ವ್ಯಕ್ತಿ ಹತ್ರ ಬೇರೆ ಆಪ್ಷನ್, ಬೇರೆ ಸಿಚುವೇಶನ್ ಯಾವುದೇ ಅಡ್ಡ ಬಂದಿದ್ದರೂ ಕೂಡ ನಿಮ್ಮಿಂದ ಕೂಡ ದೂರ ಆದರು. ಅವರ ಲೈಫ್ನಲ್ಲಿ ಅವರದೇ ಕೆಲಸದಲ್ಲೇ ಬ್ಯುಸಿ ಆಗಿರ್ಬೋದು. ಸೊ ಅವರು ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿದ್ದಾರೆ. ಬಟ್ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಫಿಯರ್ ಆ್ಯಂಡ್ ಲೋನ್ಲಿನೆಸ್ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಅಥವಾ ಈ ವ್ಯಕ್ತಿಯ ಸಿಚುವೇಶನ್ ಏನಿದೆ ಅಂತ ನೋಡೋದಾದರೆ, ನಿಮ್ಮಿಂದ ದೂರ ಹೋಗಿ ನಿಮ್ಮನ್ನು ಫರ್ಗೆಟ್ ಮಾಡ್ತೀನಿ ಅಂತ ಯೋಚನೆ ಮಾಡಿದ್ದು ಇವ್ರಿಗೆ ಸರಿಯಾಗಿ ಬರಲಿಲ್ಲ. ಬದಲಾಗಿ ನಿಮ್ಮಿಂದ ದೂರ ಹೋದ್ಮೇಲೆ ಅವರು ಅವರದೇ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಇವರು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಫಿಯರ್ ಮತ್ತು ಲೋನ್ಲಿನೆಸ್ ಎನರ್ಜಿಯಲ್ಲಿದ್ದಾರೆ. ತುಂಬ ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಇವರಿಗೆ ತುಂಬ ಸೆಕ್ಯೂರ್, ಕಂಫರ್ಟಬಲ್ ಅನ್ನಿಸ್ತಾ ಇತ್ತು. ಆದರೆ ಈಗ ನಿಮ್ಮಿಂದ ದೂರ ಹೋದ್ಮೇಲೆ ಲೋನ್ಲಿನೆಸ್ ಇವರನ್ನು ಕಾಡ್ತಾ ಇದೆ. ಒಂದು ಥರ ಹೆವಿ ಬರ್ಡನ್ ಫೀಲ್ ಆಗ್ತಾ ಇದೆ. ದೊಡ್ಡ ತಪ್ಪು ಮಾಡಿರುವಂತಹ ರಿಗ್ರೆಟ್ ಆಗ್ತಾ ಇದೆ. ನಿಮ್ಮಿಂದ ದೂರ ಹೋಗಿ ಇವರು ಹ್ಯಾಪಿಯಾಗಿಲ್ಲ. ಇನ್ನೂ ಕೂಡ ಅವರೊಳಗೆ ನಿಮ್ಮ ಮೇಲೆ ಲವ್ ಅನ್ನೋದು ಇದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಇವರಿಗೆ ಆಗ್ತಾ ಇಲ್ಲ. ಆದರೆ ಒಳಗೊಳಗಡೆ ಅವರು ಹ್ಯಾಪಿಯಾಗಿಲ್ಲ. ಇದೇ ಇವರ ಪ್ರೆಸೆಂಟ್ ಎನರ್ಜಿ. ನಿಮ್ಮಿಂದ ದೂರ ಇರ್ಬೋದು. ನಿಮಗಾಗಿ ಇರುವ ಮೆಸೇಜ್ ಏನಂದರೆ, ಇನ್ನೂ ಕೂಡ ತುಂಬ ಪೇಯ್ನಲ್ಲಿದ್ದಾರೆ, ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ನಿಮ್ಮ ನೆನಪು ಅನ್ನೋದು ಅವರ ಮನಸ್ಸಿನಲ್ಲಿ ಇದ್ದೇ ಇದೆ. ಮೆಂಟಲ್ ಟಯರ್ಡ್ನೆಸ್ ಎನರ್ಜಿ. ನಿಮ್ಮ ಬಗ್ಗೆ ಇವರು ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಮೆಂಟಲ್ ಆಗಿ ಸಂಪೂರ್ಣವಾಗಿ ಟಯರ್ಡ್ ಆಗಿದ್ದಾರೆ. ತುಂಬ ಸಲ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಹಾರ್ಟ್ ಬ್ರೋಕನ್ ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನಿಮ್ಮಿಂದ ದೂರ ಹೋಗಿ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಕೂಡ ಅವ್ರಿಗೆ ಬರ್ತಾ ಇದೆ. ಡಿಪ್ರೆಷನ್ ಥರ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲದರ ಬಗ್ಗೆ ಅವರಿಗೆ ಇನ್ನೂ ಅವೇರ್ನೆಸ್ ಇಲ್ಲ. ಇದೆಲ್ಲವನ್ನು ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದರ ಬಗ್ಗೆ ಅವೇರ್ನೆಸ್ ಇಲ್ಲ. ಹೇಗೆಂದರೆ, ಒಬ್ಬರು ಡಿಪ್ರೆಷನ್ನಲ್ಲಿ ಇದ್ದರೂ ಕೂಡ ತಾನೇ ಡಿಪ್ರೆಷನ್ನಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗದೇ ಇರೋ ಹಾಗೆ. ಅವರಿಗೆ ಗೊತ್ತೇ ಇರೋದಿಲ್ಲ, ಅವರು ಸುಮ್ಮನೆ ಡಿಪ್ರೆಸ್ಡ್ ಆಗಿರ್ತಾರೆ. ಅವ್ರಿಗೆ ಅಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಯಾವ ಕೆಲಸದಲ್ಲೂ ಮನಸ್ಸೇ ಇರೋದಿಲ್ಲ. ಆದರೆ ಸಿಂಪ್ಟಮ್ಸ್ಗಳನ್ನು ಗುರುತಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಅಥವಾ ಸ್ಯಾಡ್ ಆಗಿದ್ದರು, ಪೇಯ್ನ್ ಇದ್ದರೂ ಕೂಡ ನಿಮ್ಮನ್ನು ಮತ್ತೆ ಮತ್ತೆ ಮಿಸ್ ಮಾಡ್ತಾಯಿದ್ರು. ಅವರೊಳಗಿನ ಲವ್ ಎಷ್ಟು ಡೀಪ್ ಇದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ರೀತಿಯ ಅವೇರ್ನೆಸ್ ಇನ್ನೂ ಅವರೊಳಗೆ ಬಂದಿಲ್ಲ. ಹಾಗಾಗಿ ಇವರು ನಿಮ್ಮಿಂದ ದೂರ ಇದ್ದರೂ ಕೂಡ ಹ್ಯಾಪಿ ಅಂತ ಇರುವ ಎನರ್ಜಿ ಇಲ್ಲ.
ಅವರು ಹ್ಯಾಪಿ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ಡಿಸ್ಹಾನೆಸ್ಟಿ ಎನರ್ಜಿ, ಈ ವ್ಯಕ್ತಿ ತುಂಬ ಸುಳ್ಳು ಹೇಳಿರ್ಬೋದು ಅಥವಾ ನಿಮ್ಮಿಂದ ತುಂಬ ವಿಷಯಗಳನ್ನು ಮುಚ್ಚಿಟ್ಟಿರ್ಬೋದು. ಅದು ಯಾವುದೇ ವಿಷಯ ಆಗಿರ್ಬೋದು. ನಿಮ್ಮ ಜೊತೆ ಡಿಸ್ಹಾನೆಸ್ಟ್ ಆಗಿ ಇರ್ಬೋದು. ನೀವು ಇವರಿಂದ ತುಂಬ ಎಕ್ಸ್ಪೆಕ್ಟೇಷನನ್ನು ಇಟ್ಟಿರಲಿಲ್ಲ. ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ನಿಮ್ಗೆ ಇದ್ದಿದ್ದು, ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಇರೋದಾದರೆ ಕನಿಷ್ಠ ಹಾನೆಸ್ಟ್ ಆಗಿರಬೇಕು, ಲಾಯಲ್ ಆಗಿರಬೇಕು. ಆದರೆ ಈ ಪರ್ಸನ್ ನಿಮ್ಮ ಜೊತೆ ಲಾಯಲ್ ಆಗಿರಲಿಲ್ಲ ಅಥವಾ ಚೀಟ್ ಮಾಡಿರ್ಬೋದು. ನೀವು ಇವರ ಲೈಫ್ನಲ್ಲಿ ಇದ್ದಾಗ ನಿಮ್ಮ ಹತ್ರ ಸುಳ್ಳು ಹೇಳಿರ್ಬೋದು ಅಥವಾ ನಿಮ್ಮಿಂದ ದೂರ ಆಗಿರಬಹುದು. ಸೊ ಹಾಗಾಗಿ ಡಿಸ್ಹಾನೆಸ್ಟ್ ಆಗಿದ್ದರು. ಆ ಸಮಯದಲ್ಲಿ ನೀವು ಅವರ ಲೈಫ್ನಲ್ಲಿ ಅಬಂಡೆನ್ಸ್ ಅನ್ನೋದು ಇವ್ರಿಗೆ ಗೊತ್ತಿರಲಿಲ್ಲ. ಅವರ ಲೈಫ್ನಲ್ಲಿ ನೀವು ಇರೋದು ಎಷ್ಟು ದೊಡ್ಡ ಬ್ಲೆಸ್ಸಿಂಗ್ ಅನ್ನೋದು ಅವ್ರಿಗೆ ಅರ್ಥ ಆಗಿರಲಿಲ್ಲ. ಆದರೆ ನೀವು ದೂರ ಆದಮೇಲೆ ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗ್ತಾ ಇದೆ. ಅದಾದ ಮೇಲೆ ಮಾತ್ರ ನಿಮ್ಮ ಇಂಪಾರ್ಟೆನ್ಸ್ ಅರ್ಥ ಆಗಿದೆ. ಸೊ ಇದು ಇವರ ಎನರ್ಜಿಯಲ್ಲಿದೆ. ಫಿಯರ್ ಆಫ್ ಲಾಸ್ ಎನರ್ಜಿ, ಈಗ ಇವರೊಳಗೆ ತುಂಬ ಸ್ಟ್ರಾಂಗ್ ಫಿಯರ್ ಆಫ್ ಲಾಸ್ ಎನರ್ಜಿ ಇದೆ. ಅಂದರೆ ನೀವು ಅವರಿಂದ ದೂರ ಹೋಗ್ಬೋದು, ನ್ಯೂ ಬಿಗಿನಿಂಗನ್ನು ನೀವು ಮಾಡಬಹುದು ಅನ್ನೋ ಯೋಚನೆ ಕೂಡ ಅವರಿಗಿರಲಿಲ್ಲ. ನೀವು ದೂರ ಹೋದರೂ ಅವ್ರಿಗೇನೂ ಆಗಲ್ಲ ಅಂತಾನೆ ಯೋಚನೆ ಮಾಡ್ತಾಯಿದ್ರು. ಆದರೆ ಈಗ ಸಿಚುವೇಶನ್ ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಇದೆ. ಈಗ ಅವರಿಗೆ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಈಗ ತುಂಬ ಫಿಯರ್ ಇದೆ. ನೀವು ದೂರ ಹೋಗ್ಬಿಟ್ಟಿದ್ದೀರಾ, ಇನ್ನು ನೀವಿಲ್ಲದೆ ಅವ್ರು ಹೇಗಿರೋದು ಅನ್ನೋ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಜಲಸಿ ಆ್ಯಂಡ್ ಫಿಯರ್ ಎನರ್ಜಿ, ಜಲಸಿ ತುಂಬ ಸ್ಟ್ರಾಂಗ್ ಆಗಿದೆ. ಈ ಜಲಸಿ ಯಾಕಂದರೆ ಬಹುಶಃ ಇವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು ಅಥವಾ ನೀವು ಕೂಡ ನಿಮ್ಮ ಲೈಫ್ನಲ್ಲಿ ಆಪ್ಷನ್ಸ್ ಕಡಿಮೆ ಇಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಶೋ ಮಾಡ್ತಾ ಇರ್ಬೋದು. ಅಥವಾ ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ತುಂಬ ಹ್ಯಾಂಡ್ಸಮ್ ಆಗಿರ್ಬೋದು. ನಿಮ್ಮನ್ನು ಯಾರಾದರೂ ಸುಲಭವಾಗಿ ಇಷ್ಟಪಡ್ತಾರೆ ಅನ್ನೋದು ಇವ್ರಿಗೆ ಗೊತ್ತಿದೆ. ನಿಮ್ಮನ್ನು ತುಂಬ ಹೈ ರಿಗಾರ್ಡ್ಸ್ನಲ್ಲಿ ನೋಡ್ತಾ ಇದ್ದಾರೆ ಅಥವಾ ನೀವು ಹ್ಯಾಪಿ ಫೋಟೋಸ್, ಹ್ಯಾಪಿ ಸ್ಟೇಟಸ್ ಇವುಗಳನ್ನು ಶೇರ್ ಮಾಡ್ತಾ ಇರ್ಬೋದು. ಅವುಗಳನ್ನು ನೋಡಿದಾಗ ಇವರೊಳಗೆ ಜಲಸಿ ಹೆಚ್ಚಾಗ್ತಾ ಇದೆ. ಇವರು ಈಗಾಗಲೇ ನ್ಯೂ ಬಿಗಿನಿಂಗ್ ಮಾಡಿಬಿಟ್ರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರು ಏನು ಅಂದ್ಕೊಂಡಿದ್ರು ಅಂದರೆ, ನಾನು ದೂರ ಹೋದರೆ ನಾನು ಹ್ಯಾಪಿ ಆಗ್ತೀನಿ, ನೀವು ಮಾತ್ರ ದುಃಖ ಪಡ್ತೀರಾ ಅಂತ. ಆದರೆ ಈಗ ಸಿಚುವೇಶನ್ ಸಂಪೂರ್ಣ ಆಪೋಸಿಟ್ ಆಗಿದೆ. ಯಾಕೆಂದರೆ ಇವರಿಗೆ ನೀವು ಹ್ಯಾಪಿಯಾಗಿ ಕಾಣ್ತಾ ಇದ್ದೀರಾ, ಆದರೆ ಇವರು ಒಳಗೊಳಗಡೆ ತುಂಬ ಸ್ಯಾಡ್ ಆಗಿದ್ದಾರೆ. ಇದು ಅವರಿಗೆ ಸಂಪೂರ್ಣ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಈ ಕನೆಕ್ಷನ್ನಲ್ಲಿ ಇದು ಇವರಿಗೆ ನಿರೀಕ್ಷೆ ಮಾಡದ ಸಿಚುವೇಶನ್. ಇದನ್ನೇ ಈಗ ಇವರ ಲೈಫ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮಿಂದ ದೂರ ಇದ್ದರೆ ನಿಮ್ಮನ್ನು ಸಂಪೂರ್ಣ ದೂರ ಮಾಡ್ಕೊಳ್ತಾರೆ ಅನ್ನೋ ಫಿಯರ್ ಈಗ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ನ್ಯೂ ಬಿಗಿನಿಂಗ್ ಮಾಡಿಬಿಡ್ತೀರಾ ಅಥವಾ ಈ ರಿಲೇಷನ್ಶಿಪ್ಪಿಂದ ದೂರ ಹೋಗ್ತೀರಾ ಅನ್ನೋ ಭಯ ಇವರನ್ನು ತುಂಬ ಕಾಡ್ತಾ ಇದೆ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಎನರ್ಜಿ, ತುಂಬ ಎನರ್ಜಿಗಳು ಒಂದೇ ವಿಷಯ ಹೇಳ್ತಾ ಇದೆ, ನಿಮ್ಮಿಂದ ದೂರ ಆಗಿ ಅವರು ಹ್ಯಾಪಿ ಇಲ್ಲ. ಇವರು ನಾನಿಲ್ಲದೆ ತುಂಬ ಹ್ಯಾಪಿ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅದು ಸತ್ಯ ಆಗಿರಬೇಕು ಅಂತ ಇಲ್ಲ. ಮನಸ್ಸಿನ ಒಳಗಡೆ ತುಂಬ ಅನ್ಸ್ಯಾಟಿಸ್ಫೈಡ್ ಫೀಲ್ ಮಾಡ್ತಾ ಇದ್ದಾರೆ. ಅವೇಕ್ನಿಂಗ್ ಎನರ್ಜಿ, ಮೊದಲು ಅವರ ಲವ್ ಎಷ್ಟು ಡೀಪ್ ಇದೆ ಅನ್ನೋದನ್ನು ಅವರು ಅರ್ತಿರಲಿಲ್ಲ. ಆ ಲವ್ವನ್ನು ಸಪ್ರೆಸ್ ಮಾಡ್ತಾಯಿದ್ರು. ನಿಮ್ಮ ಲವ್ವನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಟ್ರೀಟ್ ಮಾಡ್ತಾಯಿದ್ರು. ಆದರೆ ನಿಮ್ಮಿಂದ ದೂರ ಆದಮೇಲೆ ಇವರೊಳಗೆ ಅವೇಕ್ನಿಂಗ್ ಅನ್ನೋದು ಶುರು ಆಗ್ತಾ ಇದೆ. ಅಥವಾ ಈಗಲೇ ಅವೇಕ್ನಿಂಗ್ ಆಗ್ತಾ ಇರ್ಬೋದು. ನಾನು ಎಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದೆ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಇದು ಇವರಿಗೆ ಒಂದು ಅವೇಕ್ನಿಂಗ್ ಥರ ಕಾಲ ಆಗ್ತಾ ಇದೆ. ಯೂನಿವರ್ಸ್ ಅವರಿಗೆ ಎಲ್ಲವನ್ನು ರಿಯಲೈಸ್ ಮಾಡ್ತಾ ಇದೆ. ಇದುವರೆಗೂ ಅವರು ಮನಸ್ಸಿನಲ್ಲಿ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಅವರ ಇಂಟೆನ್ಷನ್ ಕೂಡ ಬ್ಲಾಕ್ ಆಗಿತ್ತು. ಈ ಕನೆಕ್ಷನ್ ಎಷ್ಟು ಡೀಪ್, ಎಷ್ಟು ಪವರ್ಫುಲ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಇವರು. ಆದರೆ ಈಗ ನಿಮ್ಮಿಂದ ದೂರ ಆದಮೇಲೆ ಅದೇ ಡೆಪ್ತ್, ಅದೇ ಗ್ರಾವಿಟಿ ಅವರಿಗೆ ಅರ್ಥ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ಈಗ ಅವೇಕ್ ಆಗ್ತಾ ಇದೆ. ಇದುವರೆಗೂ ನಿದ್ರೆಯಲ್ಲಿದ್ದ ಹಾಗೆ ಇದ್ದ ಮೈಂಡ್ ಈಗ ನಿಧಾನವಾಗಿ ಎಚ್ಚರ ಆಗ್ತಾ ಇದೆ. ಈಗ ಅವ್ರು ಏನು ಮಾಡಿದ್ರು, ಏನು ತಪ್ಪು ಮಾಡಿದ್ರು, ಯಾವ ಮಿಸ್ಟೇಕ್ಸ್ ಮಾಡಿದ್ರು, ನಿಮಗೆ ಎಷ್ಟು ಪೇಯ್ನ್ ಕೊಟ್ಟರು, ಎಷ್ಟು ಹರ್ಟ್ ಮಾಡಿದ್ರು ಅನ್ನೋದನ್ನು ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಔಟ್ಸೈಡರ್ ಫೀಲಿಂಗ್ ಎನರ್ಜಿ, ಈಗ ನಿಮ್ಮ ಲೈಫ್ನಲ್ಲಿ ಇವರು ಔಟ್ಸೈಡರ್ ಥರ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಸಂಪೂರ್ಣ ಡಿಸ್ಕನೆಕ್ಟ್ ಆಗಿದ್ದಾರೆ ಅನ್ನೋ ಫೀಲಿಂಗ್ ಇದೆ. ಈ ಡಿಸ್ಕನೆಕ್ಟ್ಗೆ ಕಾರಣ ಅವರೇ ಅನ್ನೋದು ಇವರಿಗೆ ಅರ್ಥ ಆಗ್ತಾ ಇದೆ. ಅವ್ರು ತಪ್ಪು ಮಾಡಿರೋದ್ರಿಂದ ಇವರು ದೂರ ಹೋದರು ಅಂತ ಅವರನ್ನೇ ಅವರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಜೊತೆ ರಾಂಗ್ ಬಿಹೇವಿಯರ್ ಮಾಡಿದ್ರು ಅಥವಾ ರೂಡಾಗಿ ಬಿಹೇವ್ ಮಾಡಿರ್ಬೋದು. ಆ ಬಿಹೇವಿಯರ್ ಚೇಂಜ್ ಮಾಡುವ ಅಗತ್ಯ ಇದೆ ಅನ್ನೋದು ಈಗ ಅರ್ಥ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಈಗ ನಿಮ್ಮ ಲೈಫ್ನಲ್ಲಿ ಸ್ಟ್ರೇಂಜರ್ ಥರ ಫೀಲ್ ಮಾಡ್ತಾ ಇದ್ದಾರೆ. ಮೊದಲು ನಿಮ್ಮ ಪರ್ಸ್ನಲ್ ಲೈಫ್ಗೆ ಬಗ್ಗೆ ಎಲ್ಲವೂ ಇವ್ರಿಗೆ ಗೊತ್ತಿತ್ತು. ನೀವು ಓಪನ್ ಬುಕ್ ಥರ ಇದ್ರಿ ಇವ್ರ ಹತ್ರ. ಆದರೆ ಈಗ ನೀವು ಸಂಪೂರ್ಣ ಕ್ಲೋಸ್ ಬುಕ್ ಆಗಿದ್ದೀರಾ ಅನ್ನೋ ರೀತಿ ಕಾಣ್ತಾ ಇದ್ದೀರಾ. ನಿಮ್ಮ ಲೈಫ್ನ ಒಳಗಡೆ ನೋಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಯಾವ ಕ್ಲೂ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಇದೇ ಈಗ ದೊಡ್ಡ ಡಿಫ್ರೆನ್ಸ್ ಆಗಿದೆ. ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಅವರಿಗೆ ಬ್ಲರ್ ಆಗಿದೆ. ಮುಂದೆ ಯಾವ ದಾರಿ ಕಾಣಿಸದ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ತಿಳಿಯೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಯಾವ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇಲ್ಲ. ಎವ್ರಿಥಿಂಗ್ ಬ್ಲರ್ ಆಗಿದೆ, ಯಾವುದೂ ಕ್ಲಿಯರ್ ಇಲ್ಲ. ನೀವು ಇವರಿಲ್ಲದೆ ಹ್ಯಾಪಿ ಆಗಿದ್ದೀರಾ, ಸಂತೋಷವಾಗಿದ್ದೀರಾ, ನಿಮ್ಮಲ್ಲೇ ನೀವು ಮುಂದಿನ
ಜೀವನದ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಇವರನ್ನು ಮರ್ತು ಹೋಗ್ತಾ ಇದ್ದೀರಾ ಅನ್ನೋ ರೀತಿ ಓವರ್ ಥಿಂಕಿಂಗ್ ಕೂಡ ತುಂಬ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ಅವರಿಗೆ ತುಂಬ ಡೌನ್ ಫೀಲ್ ಆಗ್ತಾ ಇದೆ. ನಿಮ್ಮ ಮೆಮೊರೀಸ್ ನೆನಪಾದಾಗ, ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ ನೆನಪಾದಾಗ ಅವರು ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಿಬಿಟ್ಟೆ, ಎಲ್ಲ ಚೆನ್ನಾಗಿದ್ದ ಕನೆಕ್ಷನ್ನ ನಾನೇ ಹಾಳು ಮಾಡಿಕೊಂಡೆ ಅನ್ನೋ ರಿಗ್ರೆಟ್ ತುಂಬ ಸ್ಟ್ರಾಂಗ್ ಆಗಿದೆ. ರಿಗ್ರೆಟ್ ಆ್ಯಂಡ್ ಟವರ್ ಮೂಮೆಂಟ್ ಎನರ್ಜಿ. ಈಗ ಇವರು ನಿಮ್ಮ ಲೈಫ್ನಲ್ಲಿ ಸಂಪೂರ್ಣ ಸ್ಟ್ರೇಂಜರ್ ಥರ ಫೀಲ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಹಾರ್ಟ್ಗೆ ಲಾಕ್ ಹಾಕ್ಕೊಂಡಿದ್ದೀರಾ ಅನ್ನೋ ಫೀಲಿಂಗ್ ಅವರಿಗಿದೆ. ಇನ್ನು ನಿಮ್ಮ ಲೈಫ್ನಲ್ಲಿ ಅವ್ರಿಗೆ ಯಾವುದೇ ಜಾಗ ಇಲ್ವೇನೋ ಅನ್ನೋದನ್ನು ಫೀಲ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇವರು ಸೀಕ್ರೆಟಾಗಿ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ರು ಕೂಡ, ಅಥವಾ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ, ಅದರಲ್ಲೂ ಕೂಡ ಇವರಿಗೆ ಯಾವ ಕ್ಲೂ ಕೂಡ ಸಿಗ್ತಾ ಇಲ್ಲ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಕ್ರೇವಿಂಗ್ ಇದೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಮೈಂಡ್ನಲ್ಲಿ ಏನು ನಡೀತಾ ಇದೆ, ನೀವು ಇವರ ಬಗ್ಗೆ ಏನು ಯೋಚನೆ ಮಾಡ್ತೀರಾ, ನಿಮ್ಮ ಲೈಫ್ನಲ್ಲಿ ಏನಾಗ್ತಾ ಇದೆ, ಇದರ ಬಗ್ಗೆ ಈ ಪರ್ಸನ್ಗೆ ಯಾವುದೇ ಕ್ಲೂ ಇಲ್ಲ. ಈಗ ನೀವು ಇವರಿಗೆ ಒಂದು ರಹಸ್ಯವಾಗಿ ಕಾಣಿಸ್ತಾ ಇದ್ದೀರಾ. ಇದಕ್ಕೆ ಕಾರಣ ಅವರೇ ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಬ್ರೇಕ್ ಮಾಡಿದ್ದು, ನಿಮ್ಮ ಜೊತೆ ಮಾತು ನಿಲ್ಲಿಸಿದ್ದು, ಅದೇ ಇವತ್ತಿನ ಸಿಚುವೇಶನ್ಗೆ ಮುಖ್ಯ ಕಾರಣ ಅನ್ನೋದನ್ನು ಅರ್ತಿದ್ದಾರೆ. ಈಗ ತಪ್ಪು ಮಾಡಿಕೊಂಡ ಮೇಲೆ ಮಾತ್ರ ನಿಮ್ಮ ವ್ಯಾಲ್ಯೂ ಅನ್ನೋದು ಗೊತ್ತಾಗ್ತಾ ಇದೆ, ನಿಮ್ಮ ಇಂಪಾರ್ಟೆನ್ಸ್ ಅನ್ನೋದು ಅರ್ಥ ಆಗ್ತಾ ಇದೆ. ಅದೇ ಈ ಎನರ್ಜಿಯಲ್ಲಿದೆ. ಈಗ ಇವರ ಲೈಫ್ನಲ್ಲಿ ತುಂಬ ದೊಡ್ಡ ಶೇಕಪ್ ನಡೀತಾ ಇದೆ. ಸೊ ಆ ವ್ಯಕ್ತಿ ಡೌನ್ ಆಗಿ ಫೀಲ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ರಾಂಗ್ ಟೈಮಿಂಗ್ ಎನರ್ಜಿ. ನೀವು ಈಗಲೇ ಕಾಲ್ ಅಥವಾ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಈ ವ್ಯಕ್ತಿ ನಿಮಗೆ ಸಡನ್ನಾಗಿ ಕಾಲ್ ಅಥವಾ ಮೆಸೇಜ್ ಮಾಡುವ ಎನರ್ಜಿಯಲ್ಲಿಲ್ಲ. ಯಾಕೆಂದರೆ ಇವತ್ತಿನ ಎನರ್ಜಿ ಪ್ರಕಾರ ಇವರ ಲೈಫ್ನಲ್ಲಿ ಈಗ ರೈಟ್ ಟೈಮ್ ಅನ್ನೋದು ನಡೀತಾ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಪ್ರೆಸೆಂಟ್ ಟೈಮ್ ಎನರ್ಜಿ ಪ್ರಕಾರ ಇವರು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಎನರ್ಜಿ ಅನ್ನೋದು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಪ್ರತಿಯೊಬ್ಬರ ಎನರ್ಜಿ ಕೂಡ ಒಂದೇ ರೀತಿ ಇರೋದಿಲ್ಲ. ಇವತ್ತಿನ ಎನರ್ಜಿ ಇನ್ನೊಂದು ಸ್ವಲ್ಪ ಟೈಮ್ ನಂತರ ಇರೋದಿಲ್ಲ. ಅವರು ಯೋಚನೆ ಮಾಡುವ ರೀತಿ ಬೇರೆ ಬೇರೆ ಆಗಿರ್ಬೋದು. ಯಾಕೆ ಹಾಗೆ ಅಂದರೆ, ನಾವು ಒಂದು ಟೈಮ್ನಲ್ಲಿ ಒಂದು ರೀತಿ ಯೋಚನೆ ಮಾಡ್ತಾ ಇದ್ದರೆ, ಇನ್ನೊಂದು ಟೈಮ್ನಲ್ಲಿ ಇನ್ನೊಂದು ರೀತಿ ಯೋಚನೆ ಮಾಡ್ತಾ ಇರ್ತೀವಿ. ಅಂದರೆ ನಮ್ಮ ಮನಸ್ಥಿತಿಯಲ್ಲಿ ತುಂಬ ಯೋಚನೆಗಳು ಬರ್ತಾ ಇರುತ್ತಲ್ಲ, ಅದೇ ರೀತಿ ಎನರ್ಜಿ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಪ್ರೆಸೆಂಟ್ ಟೈಮ್ನ ಪ್ರಕಾರ ಇವರು ಸರಿಯಾಗಿರೋದನ್ನು ಮಾಡೋದಕ್ಕೆ ಹೋದರೂ ಕೂಡ ಅದು ಕೂಡ ತಪ್ಪಾಗಿ ಹೋಗುವ ಸಾಧ್ಯತೆ ಇದೆ. ಒಳ್ಳೆಯ ಇಂಟೆನ್ಷನ್ ಇದ್ದರೂ ಕೂಡ ಕೊನೆಯಲ್ಲಿ ಮಿಸ್ಟೇಕ್ ಆಗಿಬಿಡ್ಬೋದು. ಥಿಂಗ್ಸ್ ಇವರ ಫೇವರ್ನಲ್ಲಿ ಹೋಗ್ತಾ ಇಲ್ಲ. ಇದೇ ಇವರ ಮನಸ್ಥಿತಿ, ಇದೇ ಇವರ ಸಿಚುವೇಶನ್. ಇವರು ಪ್ರಯತ್ನ ಮಾಡ್ಬೋದು, ಮುಂದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಂಟ್ಯಾಕ್ಟ್ ಮಾಡುವ ಚಾನ್ಸಸ್ ತುಂಬ ಇದೆ. ಆದರೆ ಈಗ ಪ್ರೆಸೆಂಟ್ ಟೈಮ್ ಎನರ್ಜಿ ಪ್ರಕಾರ ಅವರು ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ. ಅವರ ಮನಸ್ಥಿತಿ ಅನ್ನೋದು ತುಂಬ ಯೋಚನೆಗಳನ್ನು, ತುಂಬ ಓವರ್ ಥಿಂಕಿಂಗನ್ನು ಮಾಡ್ತಾ ಇದೆ. ಪ್ಲೇಯಿಂಗ್ ಗೇಮ್ಸ್ ಎನರ್ಜಿ. ಈ ಪರ್ಸನ್ ಹಿಂದೆ ತುಂಬ ಮೈಂಡ್ ಗೇಮ್ಸ್ ಆಡಿರ್ಬೋದು. ನಿಮ್ಮನ್ನು ಎಮೋಷ್ನಲ್ ಆಗಿ ತುಂಬ ಡೌನ್ ಮಾಡಿರ್ಬೋದು. ಬೇಕಾದಷ್ಟು ಮಾತ್ರ ಲವ್ ಕೊಟ್ಟಿದ್ದಾರೆ. ನೀವು ದೂರ ಹೋಗಬಾರ್ದು ಅನ್ನೋ ಮಟ್ಟಿಗೆ ಮಾತ್ರ ಅಟೆನ್ಷನ್ ಕೊಟ್ಟಿದ್ದಾರೆ. ಮೊದಲು ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಆಮೇಲೆ ಒಂದೇ ಸಲಕ್ಕೆ ಅಪ್ರಿಷಿಯೇಷನ್ ಅನ್ನೋದನ್ನು ನಿಲ್ಲಿಸ್ಬಿಟ್ರು. ನಿಮ್ಮ ಬಗ್ಗೆ ಗಮನ ಅನ್ನೋದನ್ನು ನಿಲ್ಲಿಸಿದ್ರು. ಆಮೇಲೆ ಏಕಾಏಕಿ ಸಡನ್ನಾಗಿ ಮಾತೆ ನಿಲ್ಲಿಸಿರ್ಬೋದು. ನೀವು ಇವರನ್ನು ಕ್ರೇವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೀಗೆ ಮಾಡಿರ್ಬೋದು. ಈ ಎಲ್ಲ ಮೈಂಡ್ ಗೇಮ್ಸ್ ಇವರಿಂದಲೇ ಆಗಿದೆ. ನೀವು ಕೂಡ ಇದನ್ನು ನೋಟಿಸ್ ಮಾಡಿರ್ಬೋದು. ಇವರ ವರ್ಡ್ಸ್, ಇವರ ಆ್ಯಕ್ಷನ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಇದನ್ನು ನೀವು ಹಿಂದೆ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀರ. ಮಾತಿನಲ್ಲಿ ತುಂಬ ಸ್ವೀಟ್, ತುಂಬ ಎಮೋಷ್ನಲ್, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಆದರೆ ಆ್ಯಕ್ಷನ್ ತಗೊಳ್ಳುವ ಸಮಯ ಬಂದಾಗ, ನಿಮಗಾಗಿ ಏನಾದರೂ ಮಾಡುವ ಸಮಯ ಬಂದಾಗ ತುಂಬ ರೂಡಾಗಿ ಬಿಹೇವ್ ಮಾಡೋದು. ಇವರ ಆ್ಯಕ್ಷನ್ ಇವರ ವರ್ಡ್ಸ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಅದೇ ಪ್ಯಾಟರ್ನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇತ್ತು. ಹಾಗಾಗಿ ಈಗ ಇವರ ಲೈಫ್ನಲ್ಲಿ ಸರಿಯಾದ ಟೈಮ್ ಅನ್ನೋದು ನಡೀತಾ ಇಲ್ಲ. ರೀಬರ್ತ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ರಿಯೂನಿಯನ್ ಎನರ್ಜಿ. ಈ ಕನೆಕ್ಷನ್ಗೆ ರೀಬರ್ತ್ ಅನ್ನೋದಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ಕಾಲ್ ಬರಬಹುದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ರಿಯೂನಿಯನ್ ಆಗ್ಬೋದು. ಈ ಕನೆಕ್ಷನ್ ಮತ್ತೆ ಹೊಸದಾಗಿ ಶುರುವಾಗುವ ಚಾನ್ಸಸ್ ಇದೆ. ಬಟ್ ಪ್ರೆಸೆಂಟ್ ಟೈಮ್ನಲ್ಲಿ ಇವರು ಒಂದು ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಬಟ್ ಇವ್ರು ಕಾಲ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ ಅಂತಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಗೊತ್ತಿಲ್ಲದ ಟೈಮ್ನಲ್ಲಿ ಇವರು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಬಟ್ ಇದಕ್ಕೆ ಟೈಮ್ ಬೇಕಾಗ್ಬೋದು. ಸೊ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಈ ಪರ್ಸನ್ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಆದರೆ ಮೊದಲಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡ್ಬೋದು, ಆಮೇಲೆ ಸಡನ್ನಾಗಿ ಪಾಸ್ಟ್ ವಿಷಯಗಳು ಕೂಡ ಮತ್ತೆ ಮಧ್ಯ ಬರ್ಬೋದು. ಅವರ ಈಗೋ ಹರ್ಟ್ ಆಗ್ಬೋದು, ಅಥವಾ ನಿಮ್ಮ ಈಗೋ ಹರ್ಟ್ ಆಗ್ಬೋದು. ಅಲ್ಲಿಂದ ಆರ್ಗ್ಯುಮೆಂಟ್ಸ್ ಶುರುವಾಗುವ ಸಾಧ್ಯತೆ ಕೂಡ ಇರಬಹುದು. ಮತ್ತು ಸಿಚುವೇಶನ್ ಹಾಳಾಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಟೈಮ್ನಲ್ಲಿ ಕಮ್ಯುನಿಕೇಷನ್ ಆದರೂ ಕೂಡ ಕೆಲವು ಥಿಂಗ್ಸ್ ಮತ್ತೆ ಸ್ಪಾಯ್ಲ್ ಆಗುವ ಚಾನ್ಸಸ್ ಕೂಡ ಇದೆ. ಯಾಕೆಂದರೆ ಇದು ಇನ್ನೂ ರೈಟ್ ಟೈಮ್ ಅಲ್ಲ. ಸೊ ಇದು ಎಲ್ಲರಿಗೂ ಮ್ಯಾಚ್ ಆಗೋದಿಲ್ಲ, ಯಾಕೆಂದರೆ ಎಲ್ಲರ ಎನರ್ಜಿ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಈ ಎನರ್ಜಿ ಪ್ರಕಾರ ಆ ರೀತಿ ಇದೆ. ಈ ಕನೆಕ್ಷನ್ಗೆ ಟೈಮ್ ಕೊಡಲೇಬೇಕು. ಟೈಮ್ ಕೊಟ್ಟ ನಂತರ ಥಿಂಗ್ಸ್ ಬೆಟರ್ ಆಗುತ್ತೆ. ಈ ಪರ್ಸನ್ಗೆ ಹೀಲಿಂಗ್ ಆಗೋದು ತುಂಬ ಇಂಪಾರ್ಟೆಂಟ್. ರಿಪೀಟಿಂಗ್ ಪ್ಯಾಟರ್ನ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ರಿಪೀಟ್ ಆಗುವ ಚಾನ್ಸಸ್ ಅನ್ನೋದು ತುಂಬ ಜಾಸ್ತಿ ಇದೆ. ಅದು ಯಾವ ಪ್ಯಾಟ್ರನ್ ಅಂದರೆ, ಮೊದಲು ತುಂಬ ಚೆನ್ನಾಗಿ ಬರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಸ್ವಲ್ಪ ದಿನ ಎಲ್ಲವೂ ಚೆನ್ನಾಗಿರುತ್ತೆ, ಆಮೇಲೆ ಮತ್ತೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಡೋದು. ಈ ಪ್ಯಾಟ್ರನ್
ರಿಪೀಟ್ ಆಗಿರಬಹುದು ಅಥವಾ ಆಗುವ ಚಾನ್ಸಸ್ ಕೂಡ ಕೆಲವರ ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಆದರೆ ಈ ಪ್ಯಾಟ್ರನ್ ಬ್ರೇಕ್ ಮಾಡುವ ಪವರ್ ನಿಮ್ಮ ಕೈಯಲ್ಲಿದೆ. ನಿಮ್ಮ ಎನರ್ಜಿಯಿಂದ ಮಾತ್ರ ಇದನ್ನು ಬ್ರೇಕ್ ಮಾಡ್ಬೋದು. ನೀವು ನಿಮ್ಮ ಅಪ್ರೋಚ್ ಚೇಂಜ್ ಮಾಡಬೇಕು. ಈ ಪರ್ಸನ್ನ ಪ್ರಾಕ್ಟಿಕಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಎಮೋಷ್ನಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಮತ್ತೆ ನಿಮ್ಮ ಫೀಲಿಂಗ್ಸ್, ಡಿಸೈರ್ಸ್ ಎಲ್ಲವನ್ನು ಓಪನ್ ಆಗಿ ನೀವು ಹೇಳೋದಕ್ಕೆ ಶುರು ಮಾಡಿದ್ರೆ, ಮತ್ತೆ ನೀವು ಓಪನ್ ಬುಕ್ ಆದರೆ ಪಾಸ್ಟ್ನಲ್ಲಿ ಮಾಡಿದ ಅದೇ ಮಿಸ್ಟೇಕ್ಸ್ನ ಮತ್ತೆ ರಿಪೀಟ್ ಮಾಡಿದ್ರೆ, ಈ ಪಾಸ್ಟ್ ಎಕ್ಸ್ಪೀರಿಯನ್ಸ್ನಿಂದ ನೀವೇನು ಕಲಿತ್ರಿ ಅದೇ ಮಿಸ್ಟೇಕ್ಸ್ ಮತ್ತೆ ರಿಪೀಟ್ ಆದರೆ ಮತ್ತೆ ಅದೇ ಪ್ಯಾಟರ್ನ್ ಅನ್ನೋದು ಶುರುವಾಗುತ್ತೆ. ಆದರೆ ನೀವು ಪ್ರಾಕ್ಟಿಕಲ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರೆ ಇದರಿಂದ ಇದನ್ನು ಬ್ರೇಕ್ ಮಾಡ್ಬೋದು. ಹಾಗಾಗಿ ಈ ಪರ್ಸನ್ ಮತ್ತೆ ಬಂದಾಗ ತುಂಬ ಯೋಚನೆ ಮಾಡಿ ಮಾತಾಡಬೇಕು. ನಿಮ್ಮ ವರ್ಡ್ಸ್ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನಿಮ್ಮ ಎಮೋಷನ್ಸನ್ನು ಕೂಡಲೇ ಶೋ ಮಾಡಬೇಡಿ. ಹಾಗೆ ಮಾಡಿದ್ರೆ ಈ ಪ್ಯಾಟರ್ನ್ ಏನು ಬರ್ತಾ ಇದೆ ಅದು ಬ್ರೇಕ್ ಮಾಡಬಹುದು. ಪಾಸ್ಟ್ನಲ್ಲಿ ಮಾಡಿದ ಆ್ಯಕ್ಷನನ್ನು ಮತ್ತೆ ರಿಪೀಟ್ ಮಾಡಬೇಡಿ. ಈ ಕನೆಕ್ಷನ್ ನಿಮಗೆ ಕಲಿಸಿದ ಲೆಸನ್ಸ್ ಮರಿಬೇಡಿ. ಸೊ ಯೂನಿವರ್ಸ್ ನಿಮ್ಮ ಕನೆಕ್ಷನನ್ನು ಟೆಸ್ಟ್ ಮಾಡ್ಬೋದು. ಹಾಗಾಗಿ ನೀವು ಕಲ್ತಿರುವ ಲೆಸನ್ಸ್ ನೆನಪಿಟ್ಕೊಂಡು ಮುಂದೆ ಸಾಗಬೇಕು. ಸ್ಟ್ರಾಂಗ್ ಕಮ್ಯುನಿಕೇಷನ್ ಎನರ್ಜಿ. ಸ್ಟ್ರಾಂಗ್ ಕಮ್ಯುನಿಕೇಷನ್ ತುಂಬ ಜಾಸ್ತಿ ಕಾಣ್ತಾ ಇದೆ. ನಿಮ್ಮ ಪಾರ್ಟ್ನರಿಂದ ಕಾಲ್ ಅಥವಾ ಮೆಸೇಜ್ ಬರುವ ಚಾನ್ಸಸ್ ಕೂಡ ತುಂಬ ಇದೆ. ಆದರೆ ಕಮ್ಯುನಿಕೇಷನ್ನ ರಿಸಲ್ಟ್ ಮಾತ್ರ ನೀವು ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರ ಎನರ್ಜಿಯ ಪ್ರಕಾರ ಸ್ವಲ್ಪ ಟೈಮ್ ತಗೊಳ್ಬಹುದು. ಕೆಲವರ ಎನರ್ಜಿಯ ಪ್ರಕಾರ ಸಡನ್ನಾಗಿ ಮೆಸೇಜ್ ಅಥವಾ ಕಾಲ್ ಬರುವ ಸಾಧ್ಯತೆ ಕೂಡ ಇದೆ. ವೇಟಿಂಗ್ ಎನರ್ಜಿ. ಈ ವ್ಯಕ್ತಿ ಈಗ ತುಂಬ ವೇಟಿಂಗ್ನಲ್ಲಿದ್ದಾರೆ. ಬಹುಶಃ ನಿಮ್ಮನ್ನು ಸೀಕ್ರೆಟಾಗಿ ವಾಚ್ ಮಾಡ್ತಾ ಇರ್ಬೋದು, ಸ್ಟಾಕ್ ಮಾಡ್ತಾ ಇರ್ಬೋದು, ಸರಿಯಾದ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇರ್ಬೋದು. ಯಾವಾಗ ಸಿಚುವೇಶನ್ ಬೆಟರ್ ಆಗುತ್ತೋ ಆಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲು ನಿಮ್ಮ ಮೂಡ್ ಏನು ಅಂತ ತಿಳ್ಕೊಳ್ಬೇಕು ಅನ್ನೋದು ಇವರ ಆಸೆ. ನಿಮ್ಮ ಎನರ್ಜಿ ಹೇಗಿದೆ, ನಿಮ್ಮ ರಿಯಾಕ್ಷನ್ ಹೇಗಿರ್ಬೋದು ಅನ್ನೋದನ್ನು ಜಡ್ಜ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಹಾಗಾಗಿ ಮೊದಲಿಗೆ ಫ್ರೆಂಡ್ಶಿಪ್ ಥರ ಒಂದು ಸ್ಮಾಲ್ ಆಫರ್ ಕೊಡ್ಬೋದು. ಆ ಆಫರ್ ಮೂಲಕ ನೀವು ಇನ್ನೂ ಇವರ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ, ಫರ್ಗಿವ್ ಮಾಡ್ತೀರಾ, ಲಾಸ್ಟ್ ಚಾನ್ಸ್ ಕೊಡ್ತೀರಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತೀರಾ ಅನ್ನೋದನ್ನು ಜಡ್ಜ್ ಮಾಡಿದ ನಂತರ ಮುಂದಿನ ಸ್ಟೆಪ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಹಾಗಾಗಿ ಮೊದಲ ಆಫರ್ ನಿಮಗೆ ತುಂಬ ಸ್ಮಾಲ್ ಅನ್ನಿಸ್ಬೋದು. ಅದನ್ನು ನೋಡಿ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ನಾನು ಇಷ್ಟು ಸ್ಯಾಕ್ರಿಫೈಸ್ ಮಾಡಿದೆ, ಇಷ್ಟು ಎಫರ್ಟ್ ಹಾಕಿದೆ, ಇಷ್ಟು ಕಾಂಪ್ರಮೈಸ್ ಮಾಡಿದೆ, ಇವರು ಇಷ್ಟು ಸ್ಮಾಲ್ ಆಫರ್ ತೊಗೊಂಡು ಬಂದಿದ್ದಾರಾ ಅಂತ ಅನ್ನಿಸ್ಬೋದು. ಡಿವೈನ್ ಲವ್ ಆ್ಯಂಡ್ ಕಂಫರ್ಟ್ ಎನರ್ಜಿ. ಈ ಪರ್ಸನ್ ನಿಮ್ಮನ್ನು ತುಂಬ ಕೇರಿಂಗ್ ನೇಚರ್ ಇರುವ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ನಿಮ್ಮೊಳಗೆ ಡಿವೈನ್ ಫೆಮಿನೈನ್ ಎನರ್ಜಿ ಇದೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದಾಗ ಯಾವಾಗಲೂ ಕಂಫರ್ಟಬಲ್, ಪಾಸಿಟಿವ್, ಹ್ಯಾಪಿ ಫೀಲ್ ಮಾಡ್ತಾಯಿದ್ರು. ನೀವು ಇವರಿಗೆ ಕಿಂಗ್ ಅಥವಾ ಕ್ವೀನ್ ಥರ ಕಾಣ್ತೀರಾ. ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಅವರ ಫೀಲಿಂಗ್ಸ್, ಎಮೋಷನ್ಸ್ ಎಲ್ಲವನ್ನು ಓಪನ್ ಆಗಿ ಶೇರ್ ಮಾಡಬೇಕು ಅನ್ನೋ ಆಸೆ ಇದೆ. ಎಂಡಿಂಗ್ ಓಲ್ಡ್ ಸೈಕಲ್ ಎನರ್ಜಿ. ಇಲ್ಲಿ ಯಾವುದೇ ಸಿಚುವೇಶನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅಡ್ಡ ಬಂದಿದ್ದರೂ ಕೂಡ, ಯಾವುದೇ ಸಿಚುವೇಶನ್, ಯಾವುದೇ ಪರಿಸ್ಥಿತಿ ಆಗಿರಬಹುದು, ಅದು ಈ ರಿಲೇಷನ್ಶಿಪ್ಪಿಂದ ದೂರ ಆಗುವ ಎನರ್ಜಿ ಇದೆ. ಬಟ್ ಪ್ರೆಸೆಂಟ್ ಟೈಮ್ನ ಪ್ರಕಾರ ನಿಮ್ಮನ್ನು ಈಗ ಹ್ಯಾಪಿ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ನೀವು ಇವರಿಲ್ಲದೆ ಹ್ಯಾಪಿ ಆಗಿದ್ದೀರಾ, ಅದೇ ಇವ್ರಿಗೆ ಟ್ರಿಗರ್ ಆಗ್ತಾ ಇದೆ. ನಾನಿಲ್ಲದೆ ಇವರು ಇಷ್ಟು ಹ್ಯಾಪಿಯಾಗಿ ಅನ್ನೋ ಯೋಚನೆ ಇವರೊಳಗೆ ಬರ್ತಾ ಇದೆ. ಕಮಿಟ್ಮೆಂಟ್ ಅಥವಾ ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊಸೈಟಿ, ಫ್ಯಾಮಿಲಿ, ಬೇರೆ ಜನರು ಯಾರ ಅಭಿಪ್ರಾಯ ಇವರಿಗೆ ಮುಖ್ಯ ಆಗೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದ್ದರೂ ಕೂಡ ಅವರು ಈಗ ಅದನ್ನು ಮ್ಯಾಟರಾಗಿ ತಗೊಳ್ತಾ ಇಲ್ಲ. ಈಗ ಈ ಎಲ್ಲ ಭಯಗಳಿಗಿಂತ ಮೇಲಾಗಿ ನಿಮ್ಮನ್ನು ಚೂಸ್ ಮಾಡಬೇಕು ಅನ್ನೋ ಡಿಸಿಷನ್ಗೆ ಬರ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಇದುವರೆಗೆ ಬ್ಲಾಕೇಜ್ ಆಗಿದ್ದ ಎಲ್ಲ ಥಿಂಗ್ಸ್ ಈಗ ನಿಧಾನವಾಗಿ ದೂರ ಆಗ್ತಾ ಇದೆ. ನೋ ಕಾಂಟ್ಯಾಕ್ಟ್ ಎಂಡಿಂಗ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಶನ್ ಇರ್ಬೋದು. ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು. ಥರ್ಡ್ ಪಾರ್ಟಿ ಅನ್ನೋದು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಮಾತ್ರ ತಗೊಳ್ಳೋದಲ್ಲ, ಅದು ಫ್ಯಾಮಿಲಿ ಆಗಿರ್ಬೋದು, ಅವರ ಜಾಬ್ ಆಗಿರ್ಬೋದು, ಕೆಲಸ ಆಗಿರ್ಬೋದು. ಸೊ ಅದೆಲ್ಲವನ್ನು ಬದಿಗೆ ಇಟ್ಟು ಮೆಂಟಲಿ ಮಾತ್ರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ಯಾವ ಆಫರ್ ಕೊಡಬೇಕು, ನಿಮಗೆ ಯಾವಾಗ ಹ್ಯಾಪಿನೆಸ್ ಅನ್ನೋದು ಬರುತ್ತೆ, ಈ ರಿಲೇಷನ್ಶಿಪ್ಪಲ್ಲಿ ಯಾವಾಗ ಹ್ಯಾಪಿನೆಸ್ ಬರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ, ನೀವು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೋ ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಒಂದು ಸಾಲಿಡ್ ಆಫರ್ ನಿಮ್ಮ ಮುಂದೆ ತರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಹಳ ಬೇಗ ನಿಮ್ಮನ್ನು ಅಪ್ರೋಚ್ ಮಾಡಿ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಮಾಡಬೇಕು ಅನ್ನೋ ಆಸೆ ಇವರಲ್ಲಿದೆ. ಈ ಕನೆಕ್ಷನ್ಗೆ ಒಂದು ಹೆಸರನ್ನು ಇಡಬೇಕು, ಒಂದು ಡೀಪ್ ಬಾಂಡ್ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಎಷ್ಟು ಬೇಗ ನೋ ಕಾಂಟ್ಯಾಕ್ಟ್ ಎಂಡ್ ಆಗಬೇಕು ಅನ್ನೋ ಆಸೆ ಇದೆಯೋ ಅಷ್ಟೇ ಸ್ಟ್ರಾಂಗ್ ಆಗಿ ಇವರಿಗೂ ಕೂಡ ಅದೇ ಆಸೆ ಇದೆ. ಇದು ಮಿರರ್ ಎನರ್ಜಿ ಥರ ಕಾಣ್ತಾ ಇದೆ. ಗ್ರ್ಯಾಟಿಟ್ಯೂಡ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ನೀವು ಈ ಕನೆಕ್ಷನ್ಗೆ ತುಂಬ ಇನ್ವೆಸ್ಟ್ ಮಾಡಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ. ಆದರೆ ಆ ಎಫರ್ಟ್ಸ್ಗೆ
ಆ ಟೈಮ್ನಲ್ಲಿ ಅಥವಾ ಪಾಸ್ಟ್ನಲ್ಲಿ ಇವರು ವ್ಯಾಲ್ಯೂ ಮಾಡಿರಲಿಲ್ಲ. ಈಗ ಮಾತ್ರ ನೀವು ಇವರಿಗಾಗಿ ಮಾಡಿದ ಪ್ರತಿಯೊಂದು ಥಿಂಗ್ಸನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್, ನಿಮ್ಮ ಲವ್, ನಿಮ್ಮ ಕೇರ್ ಇದೆಲ್ಲದರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಲವ್ನ ಪ್ಯೂರಿಟಿ, ನಿಮ್ಮ ಗುಡ್ನೆಸ್, ನಿಮ್ಮ ಇನೋಸೆನ್ಸ್ ಇನ್ನೂ ಇವರಿಂದ ಇಗ್ನೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವಿಬ್ಬರು ಕಾಮನ್ ಒಂದೇ ಪ್ಲೇಸ್ನಲ್ಲಿ ಇದ್ದರೂ ಕೂಡ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆ ಕೂತು ಮಾತಾಡಿರ್ಬೋದು, ಒಟ್ಟಿಗೆ ಸೊಲ್ಯೂಷನ್ ಕೂಡ ಫೈಂಡ್ ಮಾಡಿರ್ಬೋದು. ಈ ಪರ್ಸನ್ ಎಮೋಷ್ನಲ್ ಆಗಿ ಅವರ ಹಾರ್ಟ್ನಲ್ಲಿರುವ ಫೀಲಿಂಗ್ಸ್, ಡಿಸೈರ್ಸ್ ಎಲ್ಲವನ್ನು ಓಪನ್ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ಬೋದು, ಶೋ ಮಾಡ್ಬೋದು. ನಿಮ್ಗೆ ಏನು ಬೇಕು, ನಿಮ್ಮ ಇಂಟೆನ್ಷನ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ರಿಯೂನಿಯನ್ ಆ್ಯಂಡ್ ಕಮ್ಯುನಿಕೇಷನ್ ಎನರ್ಜಿ. ಕೆಲವರ ರಿಲೇಷನ್ಶಿಪ್ ತುಂಬ ಲಾಂಗ್ ಟೈಮ್ನಿಂದ ಆಗಿರ್ಬೋದು. ಕೆಲವರು ಚೈಲ್ಡ್ಹುಡ್ನಿಂದ ಒಬ್ಬರನ್ನೊಬ್ಬರು ತಿಳಿದಿರಬಹುದು, ಒಂದೇ ಊರಿನವರಾಗಿರ್ಬೋದು. ಕೆಲವರ ರಿಲೇಷನ್ಶಿಪ್ ತುಂಬ ವರ್ಷಗಳ ಹಳೆಯದಾಗಿರ್ಬೋದು. ಸೊ ಕಮ್ಯುನಿಕೇಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗುವ ಎನರ್ಜಿ ಕಾಣ್ತಾ ಇದೆ. ಕಾಲ್, ಮೆಸೇಜ್, ಅಪ್ರೋಚ್ ಇದೆಲ್ಲ ಥರ ಚಾನ್ಸಸ್ ಇದೆ. ಆದರೆ ಆ ಕಮ್ಯುನಿಕೇಷನ್ ಸಕ್ಸಸ್ ಆಗುತ್ತಾ ಇಲ್ಲ ಅನ್ನೋದು ನೀವು ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಪರ್ಸನ್ ಅವರ ಈಗೋ, ಪ್ರೈಡ್ ಎಲ್ಲವನ್ನು ಸೈಡ್ಗೆ ಇಟ್ಟು ನಿಮ್ಮ ಕಡೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇದುವರೆಗೆ ಅದೇ ಬಿಗ್ಗೆಸ್ಟ್ ಸಿಚುವೇಶನ್ ಅನ್ನೋದು ಅಡ್ಡ ಆಯಿತು, ಆದರೆ ಈಗ ಸರಿಯಾದ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ರೈಟ್ ಆಪರ್ಚುನಿಟಿ ಸಿಕ್ಕಿದ್ರೆ ಈ ಸಲ ಅವರು ಮಿಸ್ ಮಾಡೋದಿಲ್ಲ ಅನ್ನೋ ಎನರ್ಜಿಯಲ್ಲಿದ್ದಾರೆ. ನೇರವಾಗಿ ನಿಮ್ಮನ್ನು ಅಪ್ರೋಚ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಒಂದು ಸ್ಮಾಲ್ ಹಿಂಟ್ ನಿಮ್ಮಿಂದ ಸಿಕ್ಕಿದ್ರೂ ಸಾಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಬ್ಲಾಕ್ ಮಾಡಿಲ್ಲ ಅಂದರೆ ಅವರ ಸ್ಟೇಟಸ್ ನೋಡೋದು, ಪೋಸ್ಟ್ ಲೈಕ್ ಮಾಡೋದು ಅಥವಾ ತುಂಬ ಸ್ಮಾಲ್ ಹಿಂಟ್ ಕೊಡೋದು, ಇದರ ಮೂಲಕ ನಿಮಗೆ ಇನ್ನೂ ಇಂಟ್ರೆಸ್ಟ್ ಇದೆ ಅನ್ನೋ ಸಿಗ್ನಲ್ ಅವರಿಗೆ ಸಿಗ್ಬೋದು. ಅಂದರೆ ನಾನು ನಿಮ್ಮನ್ನು ಫಸ್ಟ್ ಅಪ್ರೋಚ್ ಮಾಡಿ ಅಂತ ಹೇಳ್ತಾ ಇರೋದಲ್ಲ, ಸಾಧ್ಯವಾದರೆ ಒಂದು ಸ್ಮಾಲ್ ಹಿಂಟ್ ಅಷ್ಟೇ. ಯಾಕೆಂದರೆ ಯಾವುದೇ ಸಿಗ್ನಲ್ ಸಿಗದೇ ಇದ್ದರೆ ಇನ್ನೂ ಅವ್ರಿಗೆ ಚಾನ್ಸ್ ಇದೆಯಾ ಇಲ್ವಾ ಅನ್ನೋದು ಇವ್ರಿಗೆ ಹೇಗೆ ಗೊತ್ತಾಗುತ್ತೆ. ಸೊ ಈ ಪರ್ಸನ್ಗೆ ಎನರ್ಜಿ ಪ್ರಕಾರ ನಿಮ್ಮ ಅಟೆನ್ಷನ್ ತುಂಬ ಬೇಕಾಗಿದೆ. ನಿಮ್ಮಿಂದ ಅಟೆನ್ಷನ್ ಪಡೆಯೋ ಆಸೆ ತುಂಬ ಸ್ಟ್ರಾಂಗ್ ಆಗಿದೆ. ಬೇರೆ ಯಾರಿಗಾಗಿ ಇಷ್ಟು ಫೀಲ್ ಮಾಡ್ತಾ ಇಲ್ಲ, ನಿಮಗಾಗಿ ಈ ಫೀಲಿಂಗ್ಸ್ ಇದೆ. ಮತ್ತು ನಿಮ್ಮ ಟ್ರಸ್ಟ್ ಗೆಲ್ಲಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಮತ್ತು ನಿಮ್ಮನ್ನು ವಿನ್ ಬ್ಯಾಕ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮನ್ನು ಚೂಸ್ ಮಾಡಬೇಕು ಅನ್ನೋ ಫೈನಲ್ ಡಿಸಿಷನ್ ತಗೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಅವರಿಗೆ ಬೇಕೇ ಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಇವರ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿದೆ. ಒಮ್ಮೆ ಡಿಸಿಷನ್ ತಗೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡೋದೇ ಬಿಡೋದಿಲ್ಲ. ಆದರೆ ಇನ್ನೊಂದು ಕಡೆ ಯಾವುದೋ ಒಂದು ಸಿಚುವೇಶನ್ ಅವರ ಅಡ್ಡ ನಿಂತಿದೆ. ಸೊ ಪಾಸ್ಟ್ನಲ್ಲಿರುವ ಪೇಯ್ನ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಇವುಗಳಿಂದ ಬಂದ ಪೇಯ್ನ್ ಕೂಡ ಹೀಲಿಂಗ್ ಆಗ್ತಾ ಇದೆ. ರಿಲೇಷನ್ಶಿಪ್ ಬಿಲ್ಡ್ ಆಗೋದು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ಈಗ ರಿಯಲೈಸ್ ಮಾಡ್ತಾ ಇದ್ದಾರೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಕೂಡ ನೀವು ಮಾಡಿರ್ಬೋದು. ನಿಮ್ಮ ಕಂಫರ್ಟ್, ನಿಮ್ಮ ಪ್ರೆಸೆನ್ಸ್, ನಿಮ್ಮ ಪೀಸ್ಫುಲ್ ಎನರ್ಜಿ ಇದೆಲ್ಲವನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಈ ಪ್ರಾಬ್ಲಮ್ನಿಂದ ಓಡೋದು ಬೇಡ, ಸೊಲ್ಯೂಷನ್ ಹುಡುಕಬೇಕು ಅನ್ನೋ ಯೋಚನೆ ಬಂದಿದೆ. ಹಾಗಾಗಿ ಈ ಪರ್ಸನ್ ನಿಮ್ಮ ಲೈಫ್ಗೆ ಬಂದರೆ ಒಂದು ಸೊಲ್ಯೂಷನ್ ಜೊತೆ, ಒಂದು ಆಫರ್ ಜೊತೆ ಬರುವ ಎನರ್ಜಿಯಲ್ಲಿದ್ದಾರೆ. ಸೊ ಇದು ಈ ಪರ್ಸನ್ನ ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.